ಏನ್ ಪರ್ಪಸ್ಗೋಸ್ಕರ ತಗೊಂಡಿರೋದ್ ಕನ್ಸಲ್ಟೇಷನ್? ಹಾ ಮೇಡಮ್, ಮ್ಯಾರೇಜ್ಗೋಸ್ಕರ ತಕೊಂಡಿದ್ದೆ. ಹ್ಮ್ ಮ್ಯಾರೇಜ್ ಅಂದ್ರೆ ಮನೆಯಿಂದನೇ ಏನು ಅರೇಂಜ್ ಮ್ಯಾರೇಜ್ ಹ್ಮ್ ಪ್ರಪೋಸಲ್ ಬರ್ತಾ ಇದೆ ಮೇಡಮ್, ಬಟ್ ಮನ್ಸಿಂದ ಓಕೆ ಆಗ್ತಾ ಇಲ್ಲ. ಎಸ್ ಮ್ಯಾಮ್ ಹೇಳಿ. ಅದೇ ಓಕೆ ಆಗಿದ್ದು ಜಾತಕ ಬರುದಿಲ್ಲ, ಏನೋ ಒಂದಾಗಿ ಮಿಸ್ ಆಗ್ತದೆ. ಹ್ಮ್ ಕಡೆಗಿಂದ ಬಂದಿದ್ದನ್ನ ನಂಗೆ ಮನ್ಸಿಂದ ಒಪ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಹ್ಮ್ ಹಾಗಾಗ್ತಿದೆ. ಓಕೆ. ಇಡ್ಬೇಕು ಮೇಡಮ್, ನಂಗೆ ಅದೇ ಹೇಳ್ದಲ್ಲ, ಇಷ್ಟೆಲ್ಲ ಇದು ಫಸ್ಟ್ ಟೈಮ್ ನಾ ರೀಡಿಂಗ್ ಮಾಡಿದ್ದು. ನಂಗೆ ರೀಡಿಂಗ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲಾಗಿತ್ತು. ಹ್ಮ್ ಕೇಳಿದ್ದೀನಿ ಬಟ್ ನಾ ಮಾಡಿಸ್ಕೊಂಡಿದ್ದಿಲ್ಲ ಇನ್ನೂವರೆಗೂ. ನಾನು ಹಿಂಗೆ ಎನರ್ಜಿ ಮೇಲೆ ಮಾಡ್ತಾರೇನೋ ನಾ ಅಷ್ಟ್ರಲ್ಲೇ ಇದ್ದದ್ದಾಗಿತ್ತು. ನಾನು ಹ್ಮ್ ನೋಡುವಂತ ಟ್ರೈ ಮಾಡಿದ್ದು, ಇಷ್ಟೊಂದು ಕ್ಲಿಯರ್ ಆಗತ್ತೆ ಅಂತ ಗೊತ್ತಿಲ್ಲಾಗಿತ್ತು ಮೇಡಮ್. ಖುಷಿ ಆಯ್ತು ಕೇಳಿ. ನಂಗೆ ಹ್ಮ್ ಶಾಕ್ ಆದಂಗಾಯ್ತು, ಇಷ್ಟೆಲ್ಲ ಕರೆಕ್ಟ್ ಇರ್ತದ್ಯಾ ಅನ್ಕೊಂಡು. ನಾನು ಅಷ್ಟೊಂದು ಅದೇ ರೇಖಿ ಎಲ್ಲ ಮಾಡ್ತಾ ಇದ್ದೀನಿ. ಅದೊಂದ್ ಬಿಟ್ರೆ ಮತ್ತೆ ಟ್ಯಾರೋ ರೀಡಿಂಗ್ ಅಂದ್ರೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಮೊದ್ಲಿಂದನೂ. ಹ್ಮ್ ನನ್ ಫ್ರೆಂಡ್ಸ್ ಎಲ್ಲ ಹೇಳಿದ್ರ, ನಾನು ಹಿಂಗೆ ಹೇಳ್ತಾರೋ ಅಂದಾಜ್ ಮೇಲೆ ಹೇಳ್ತಾರೇನೋ ಅನ್ಕೊಂಡ್ ನಾ ಇದ್ದೆ. ಹ್ಮ್ ಇಲ್ಲ, ನಂಗೆ ಬಿಲೀವ್ ಬಂತು ಮೇಡಮ್ ಒಂದ್ ರೀಡಿಂಗ್ ಅಲ್ಲಿ ಮೇಲೆ. ಮೇಡಮ್ ಟ್ರೈ ಮಾಡ್ತೇನೆ ಮೇಡಮ್. ಎಸ್ ಖುಷಿ ಆಯ್ತು ಖಂಡಿತ. ಕೇಳಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮೀನ್ಸ್ ಈಗ ನೀವೇ ಹೇಳಿದ್ರಿ ಟ್ಯಾರೋಡ್ ರೀಡಿಂಗ್ ಅಂದ್ರೆ ಅಂದಾಜಲ್ಲಿ ಏನೋ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಹಾ ಅಷ್ಟು ಗೊತ್ತಿಲ್ಲ ಅಂತ ಅನ್ಬಿಟ್ಟು, ಬಿಕಾಸ್ ಟ್ಯಾರೋಟ್ ಅನ್ನ ಯೂಸ್ ಮಾಡ್ತಾ ಇರೋದೇ ಆ ರೀತಿಯಲ್ಲಿ. ಸೊ ಎಲ್ಲರಿಗೂ ಟ್ಯಾರೋಟ್ ಅಂದ್ರೆ ಏನೋ ಭವಿಷ್ಯ ಹೋಗಿ ಕೇಳ್ತೀವಲ್ಲ ಆ ತರದಲ್ಲಿ ಅನ್ನೋದಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಡೆಮೋ ಆಗಿ ಕೊಡ್ತಾ ಇರೋದು ಎಲ್ಲರಿಗೂನು, ಸೋ ದಟ್ ಅದ್ರ ಒಂದು ಅರಿವು ಮೂಡುತ್ತೆ. ಮೀನ್ಸ್ ಟ್ಯಾರೋಟ್ ಅಂದ್ರೆ ಭವಿಷ್ಯ ಅಲ್ಲ, ಈಗ ಪ್ರೆಸೆಂಟ್ ಅಲ್ಲಿ ನಾವ್ ಎಲ್ ತಪ್ಪು ಮಾಡ್ತಾ ಇದೀವಿ, ಎಲ್ ಸರಿ ಮಾಡ್ಕೋಬೇಕು ಅನ್ನೋವಂಥದ್ದು ಆಕ್ಚುಲಿ ಟ್ಯಾರೋಟ್ ನಮ್ಗೆ ಹೇಳ್ಕೊಡೋದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಆದಷ್ಟು ಬೇಗ ಥ್ಯಾಂಕ್ ಯು ನಿಮ್ಮ ಒಂದು ಡ್ರೀಮ್ ಬಾಯ್ ಸಿಗ್ಲಿ. ಓಕೆ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್.